ಹಲೋ ವೀಕ್ಷಕರೇ, ನಾವು ಇವತ್ತು ಬೀಟ್ರೂಟಿಂದ ಹಲ್ವಾವನ್ನು ಹೇಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೀವು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಸಂತೆಯಿಂದ ಅರ್ಧ ಕೆಜಿ ಬೀಟ್ರೂಟನ್ನು ತೊಗೊಂಡು ಬಂದಿದ್ದೀನಿ. ಅದನ್ನು ತೊಳೆದು ಸಿಪ್ಪೆಯನ್ನು ತೆಗಿಬೇಕು. ಇದರ ಸಿಪ್ಪೆಯನ್ನು ತೆಗೆದ ಇದನ್ನು ಒಂದು ಹೆಚ್ಚು ಮನೆಯಲ್ಲೇ ಹೆಚ್ಚಿದ್ದೀನಿ. ಈ ರೀತಿ ಸಿಪ್ಪೆಯನ್ನು ತೆಗಿಬೇಕು. ಈ ಥರ ಸಣ್ಣದಾಗಿ ಹೆಚ್ಚಿ ಇಟ್ಟಿದ್ದೀನಿ. ಇದನ್ನು ಈಗ ಸ್ವಲ್ಪ ತರತರಿಯಾಗಿ ಐತಿ, ಅದಕ್ಕೆ ಸ್ವಲ್ಪ ಮಿಕ್ಸರ್ಗೆ ಹಾಕಿದ್ದೀನಿ. ಇನ್ನು ಒಲೆ ಮೇಲೆ ಹಾಗೆ ಫ್ರೈ ಮಾಡ್ಕೋಬೇಕು, ಯಾಕೆಂದರೆ ನೀರಿರುತ್ತಲ್ಲ, ಅದು ಬೀಟ್ರೂಟ್ದು ಫ್ರೈ ಮಾಡಬೇಕು. ಸ್ವಲ್ಪ ನೀರಿನ ಅಂಶ ಆರಿದ ನಂತರ ಇದಕ್ಕೀಗ ನಾನು 1 ಬಟ್ಲು ತುಪ್ಪವನ್ನು ಹಾಕಿದ್ದೀನಿ. ತುಪ್ಪವನ್ನು ಹಾಕಿ ಇದನ್ನು ಹಾಗೆ ಫ್ರೈ ಮಾಡಬೇಕು. 1-2 ನಿಮಿಷ ಆದ ನಂತರ ಅದೇ ಬಟ್ಲಲ್ಲಿ 2 ಬಟ್ಲು 1 ಬಟ್ಲು ತುಪ್ಪ 2 ಬಟ್ಲು ಸಕ್ಕರೆಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಸುಮಾರು ಒಂದು 10-12 ನಿಮಿಷದವರೆಗೆ ಇದು ಈ ರೀತಿ ಕುದೀತಾ ಇದ್ರೆ ಹಲ್ವಾ ಚಲೋ ತಂಗೆ ಬರ್ತೈತಿ. ಈ ಕಡೆ ಮತ್ತೊಂದು ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು 2 ಸ್ಪೂನ್ ತುಪ್ಪವನ್ನು ಹಾಕಿ ಈ ಕಡೆ ಹಲ್ವಾ ಇನ್ನು ಈ ರೀತಿ ಕೈ ಆಡಿಸ್ತಾ ಇರಬೇಕು. 1-2-3 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಈ ಕಡೆ ಈ ತುಪ್ಪದಲ್ಲಿ ಗೋಡಂಬಿ ಬಿಡಿಸಿ ಹಾಕಿದ್ದೀನಿ. ಸ್ವಲ್ಪ ಮಣಕ ಅಂದರೆ ಒಣ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಬೇಕು. ಇವೀಗ ಫ್ರೈ ಆಗಿವೆ, ಇದಕ್ಕೆ ಹಾಕಬೇಕು. ಹಲ್ವಾಕ್ಕೆ ಈಗ ಕರಿದಿರುವ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಲ್ವಾಕ್ಕೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬೀಟ್ರೂಟ್ ಮತ್ತು ಹೆಲ್ದಿ ಅಲ್ವಾ, ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಮಗೂ ಕೂಡ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಹಲ್ವಾವನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ, ಹೇಗಿದೆ ಎಂದು ಕಾಮೆಂಟ್ ಮಾಡಿ ತಿಳಿಸಿರಿ ಫ್ರೆಂಡ್ಸ್.